400 ಕೋಟಿ ಹಣ ಯಾರದ್ದು ಆಗಿದ್ದಾಗ ಯಾರಿಗೆ ಸೇರಿದ್ದಿದು, ಹಣ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಅಂತಿದ್ದಾರೆ. ಬೆಳಗಾವಿಯ ಗಡಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಮಾತನಾಡಿದ್ದಾರೆ. ಗೋವಾ, ಗುಜರಾತ್, ಮಹಾರಾಷ್ಟ್ರಕ್ಕೆ ಲಿಂಕ್ ಅಂತಿದ್ದಾರೆ. ಕರ್ನಾಟಕ ಯಾಕಾಗಬಾರದು? ಅಲ್ಲಿ ಯಾರ ಸರ್ಕಾರವಿದೆ, ಯಾರ ಸರ್ಕಾರ ಇದೆ, ಅದು ಯಾರದ್ದೇ ಇರಲಿ, ಆ ಬಗ್ಗೆ ತನಿಖೆ ಆಗಲಿ ಅನ್ನುವಂಥದ್ದನ್ನ ಈಗ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆಗ್ರಹಿಸಿದ್ದಾರೆ ಕಲಬುರಗಿಯಲ್ಲಿ. ಗುಜರಾತ್ ಲಿಂಕ್ ನೋಡಿ ಇವರೇ, ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಆಯ್ತಾ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ BJP ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ, ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ಸು, BJP ಇದ್ದರೆ BJP, NCP, ಶಿವಸೇನಾ, ಯಾರ್ದಿದ್ರೆ ಏನು, ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು BJP ಸರ್ಕಾರಗಳಲ್ಲಿ? ಮತ್ತು ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಕಪ್ಪಣ ವಾಪಸ್ ಬಂದ್ಬಿಡ್ತು, ಅದು ಇದು ಅಂತ ಎಲ್ಲ. ಕರೆಕ್ಟು. ಈಗ ಅದೇ ಮಾಧ್ಯಮದಲ್ಲಿ ಕರ್ನಾಟಕದಿಂದನೇ ಹೋಗಿರಬಹುದು ಅಂತ ಏನಾದರೂ ಬಂದಿದ್ದಿದ್ರೆ ಈ ಮಾತುಗಳು ಹೀಗೆ ಇರ್ತಿತ್ತ? ಹೇಳಿ ಸರ್, ನೀವೇನೇನೋ ಸೃಷ್ಟಿ ಮಾಡ್ತೀರಿ ಅಂತ ನಮ್ಮ ಮೇಲೆ ಬರ್ತಾ ಇದ್ರು.